ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 20/7/2025. ಶಿವಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 11/2/2021. ಈ ಜಗತ್ತಿನಿಂದ ಮೋಹವನ್ನು ತೆಗೆದುಹಾಕಿ ವಾಪಸ್ ಮನೆಗೆ ಹೋಗುವಂತಹ ಸಮಯ ಬಂದಿದೆ. ಮಕ್ಕಳನ್ನು ಜ್ಞಾನದ ಅಭಿಮಾನ ಹಾಗೂ ದೇಹಾಭಿಮಾನದಿಂದ ಮುಕ್ತರನ್ನಾಗಿ ಮಾಡುವಂತಹ ತಂದೆಯ ಚೆಕಿಂಗ್ ಮಾಡುವುದರ ಬದಲು ಸ್ವಯಂ ಚೆಕಿಂಗ್ ಮಾಡಿಕೊಳ್ಳುವಂತಹ ಶಿಕ್ಷಣವನ್ನು ಕೊಡುವಂತಹ ತಂದೆ ಈಗ ಮನೆಗೆ ಹೋಗುವ ಸಮಯದ ಸೂಚನೆಯನ್ನು ಕೊಡುವಂತಹ ಕಲ್ಯಾಣಕಾರಿ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಯಾವ ಸಭೆಯಲ್ಲಿ ಕುಳಿತಿದ್ದೀರಿ? ಇಂದು ಈ ಸಭೆ ಅತಿ ಪ್ರೀತಿಯ ಸಿಕ್ಕಿಲ್ಲದೆ ಮಕ್ಕಳ ಸಭೆಯಾಗಿದೆ. ಆದರೆ ನಡೆಯುತ್ತಾ ತಂದೆಯನ್ನು ಹುಡುಕುತ್ತಾ ಮಕ್ಕಳು ಸುಸ್ತಾಗಿರುವಂತಹ ಸಭೆ ಇದಾಗಿದೆ. ಇಂದು ಎಲ್ಲ ಮಕ್ಕಳು ಜ್ಞಾನ ಮಳೆಯ ಪದರವನ್ನು ತೆಗೆದುಹಾಕಿ ತಮ್ಮ ಯಾತ್ರೆಯನ್ನು ನೋಡಿರಿ. ನಾನು ಏನನ್ನು ಪಡೆದುಕೊಂಡಿದ್ದೇನೆ ಹಾಗೂ ಏನನ್ನು ಕಳೆದುಕೊಂಡಿದ್ದೇನೆ, ಏನನ್ನು ಪಡೆದುಕೊಂಡಿದ್ದೇನೆ, ಎಷ್ಟು ಪಡೆದುಕೊಂಡಿದ್ದೇನೆ, ಯಾವ ಸಂಪಾದನೆ ಮಾಡಿಕೊಂಡಿದ್ದೇನೆ, ಎಷ್ಟು ಸಂಪಾದನೆ ಮಾಡಿಕೊಂಡಿದ್ದೇನೆ. ಎಲ್ಲ ಮಕ್ಕಳ ಹತ್ತಿರ ಚಾರ್ಟ್ ಇದೆಯಲ್ಲವೇ? ಇದೆನಾ? ತಂದೆಯ ಮಕ್ಕಳಾಗಿ ಎಲ್ಲ ಮಕ್ಕಳಿಗೂ ತಂದೆ ಹೇಳುತ್ತಿದ್ದಾರೆ, ತಂದೆ ನಿಮ್ಮವರಾಗಿದ್ದಾರೆ. ನೀವು ತಂದೆಯನ್ನು ಹುಡುಕುವುದಕ್ಕೋಸ್ಕರ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಲೆದಾಡಿ ಪೆಟ್ಟುಗಳನ್ನು ತಿಂದಿದ್ದೀರಿ. ಏನೇನು ಪೆಟ್ಟುಗಳನ್ನು ತಿಂದಿದ್ದೀರಿ? ಎಲ್ಲರಿಗೂ ನಿಮ್ಮ ಯಾತ್ರೆ ನೆನಪಿದೆನಾ? ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ಈಗ ಬರುವುದಿಲ್ಲ ಎಂದು. ಅದಕ್ಕೆ ತಂದೆ ಏನು ಹೇಳುತ್ತಾರೆ? ಈಗ ನಾವು ಏನು ಮಾಡುವುದು, ಹೇಗೆ ಮಾಡುವುದು? ಬಹಳಷ್ಟು ಮಕ್ಕಳ ಸಂಕಲ್ಪ ಇದೆ ತಾನೆ. ಸಂಗಮಯುಗದ ಯಾತ್ರೆ ಪೂರ್ಣ ಆಗುತ್ತಾ ಇದೆ. ಸಮಯ ಮುಗಿದು ಹೋಗಿದೆ. ಹಾಗಾದರೆ ಏನು ಸಂಪಾದನೆ ಮಾಡಿಕೊಂಡಿದ್ದೀರಿ? ಕೇವಲ ಇಷ್ಟೇನಾ? ಎಷ್ಟು ಸಂಪಾದನೆ ಮಾಡಿಕೊಂಡಿದ್ದೀರಿ? ಎಲ್ಲರ ಹತ್ತಿರ ಚಾರ್ಟ್ ಇದೆನಾ? ಇದೆ ತಾನೆ? ಯೋಚಿಸಿರಿ. ಪ್ರತಿಯೊಬ್ಬ ಮಕ್ಕಳಿಗೂ ತಂದೆ ಕೇಳುತ್ತಿದ್ದಾರೆ, ನಿಮಗೆ ನೀವೇ ಕೇಳಿಕೊಳ್ಳಿರಿ, ನಾನು ತಂದೆಯ ನೆನಪಿನಲ್ಲಿ ಎಷ್ಟು ಸಂಪಾದನೆ ಮಾಡಿಕೊಂಡಿದ್ದೇನೆ? ಜ್ಞಾನಿಗಳಾಗಿದ್ದೇನೋ ಅಜ್ಞಾನಿಗಳಾಗಿದ್ದೇನೋ? ಮೊದಲು ಜ್ಞಾನಿಯಾಗಿದ್ದಂಥವರು ಯಾವ ಜ್ಞಾನ ಪಡೆದುಕೊಂಡಿದ್ದೀರಿ? ನಾನು ಆತ್ಮ ಹಾಗೂ ನನ್ನ ತಂದೆ ಪ್ರೀತಿಯ ಪರಮಾತ್ಮ ಆಗಿದ್ದಾರೆ. ಅದರ ನಂತರ ಏನು? ಮಕ್ಕಳಿಗೆ ತಂದೆ ಪ್ರಶ್ನೆ ಮಾಡುತ್ತಿದ್ದಾರೆ, ಮಕ್ಕಳೇ ತಾವು ಎಷ್ಟೋ ವರ್ಷದಿಂದ ಜ್ಞಾನದಲ್ಲಿ ಇದ್ದೀರಿ? ಮಕ್ಕಳು ಏನು ಹೇಳುತ್ತಾರೆ? ನಾವು ಬಹಳ ಹಳೆಯ ಮಕ್ಕಳು. ಯಾವ ಅಭಿಮಾನ ಇದೆ? ಜ್ಞಾನದ ಅಭಿಮಾನವಿದೆ. ನಾವು ಬಹಳ ಹಳೆಯ ಮಕ್ಕಳು ಎಂದು. ತಂದೆ ಎಂದಾದರೂ ಈ ರೀತಿ ಹೇಳಿದ್ದಾರಾ? ತಂದೆ ಎಷ್ಟು ಹಳಬರು ಎಂದು ಹೇಳಿರಿ. ತಂದೆಗೆ ಎಂದಾದರೂ ಈ ಅಭಿಮಾನ ಬಂದಿದೆಯೇನೋ? ತಂದೆ ಎಷ್ಟು ಹಳಬರಾಗಿದ್ದಾರೆ? ಆದರೆ ಮಕ್ಕಳು ಏನು ಹೇಳುತ್ತಾರೆ? ನಾನು ಎಷ್ಟೊಂದು ಹಳೆಯ ಮಗುವಾಗಿದ್ದೇನೆ. ಹಳೆಯದು ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇಂದು ಈ ಹಳೆಯ ಜಗತ್ತಿನ ವಿನಾಶ ಆಗಲಿದೆಯಲ್ಲವೇ? ಹಳೆಯದೆಲ್ಲವೂ ವಿನಾಶವಾಗಲಿದೆ. ಈ ಜಗತ್ತೂ ಸಹ ಹಳೆಯದಾಗಿದೆ ತಾನೆ? ಹಿಂದಿನಿಂದ ಏನು ಹೇಳುತ್ತೀರಿ? ನೀವು ಹಳಬರ? ಏನು ಹೇಳುತ್ತೀರಿ? ಜ್ಞಾನದ ಅಭಿಮಾನವನ್ನು ಬಿಟ್ಟು ಈಗ ಈ ರೀತಿ ಹೇಳಿರಿ, ನಾನು ಹೊಸ ಜಗತ್ತಿಗೆ ಹೋಗುವಂತಹವನಾಗಿದ್ದೇನೆ. ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ. ನಾವು ಹಳಬರು ಎನ್ನುವಂತಹ ಲೇಬಲನ್ನು ಹಾಕಿಕೊಂಡು
ದೇಹಾಭಿಮಾನಿಗಳಾಗಿದ್ದೀರಿ. ಹಾಗೂ ತಂದೆ ಏನು ಮಾಡಲು ಬಂದಿದ್ದಾರೆ? ತಂದೆ ಏನು ಮಾಡಲು ಬಂದಿದ್ದಾರೆ? ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡಲು ಬಂದಿದ್ದಾರೆ. ಎಲ್ಲರಿಗೂ ಈ ಪಾಠ ಪಕ್ಕಾ ಇದೆನಾ? ಈ ಪಾಠ ಪಕ್ಕಾ ಇದೇನಾ? ತಮ್ಮನ್ನು ತಾವು ಚೆಕ್ಕಿಂಗ್ ಮಾಡಿಕೊಳ್ಳಿರಿ. ತಂದೆ ಎನ್ನುತ್ತಾ ತಂದೆಯನ್ನೇ ಮರೆತು ಬಿಟ್ಟಿದ್ದೀರಿ. ಏನು ಯೋಚನೆ ಮಾಡುತ್ತೀರಿ? ಈ ರೀತಿ ತಂದೆ ಹೇಗೆ ಬರುತ್ತಾರೆ ಎನ್ನುತ್ತೀರಿ. ತಂದೆಯನ್ನು ತಾವು ಬಹಳ ದೊಡ್ಡ ರೂಪದಲ್ಲಿ ನೋಡುತ್ತಿದ್ದೀರಿ. ಸಣ್ಣ ರೂಪದಲ್ಲಿ ಹೇಗೆ ಬರುತ್ತಾರೆ? ಇದರ ಅರ್ಥ ಏನು? ತಂದೆಯ ಮೇಲೆ ಪ್ರೀತಿ ಇಲ್ಲ. ಯಾರ ಮೇಲೆ ಪ್ರೀತಿ ಇದೆ? ಯಾರನ್ನು ನೋಡುತ್ತಿದ್ದೀರಿ? ಯಾವ ಪಾಠ ಪಕ್ಕಾ ಆಗಿದೆ? ಆತ್ಮದ ಪಾಠ ಅಲ್ಲ. ಯಾವ ಪಾಠ ಪಕ್ಕಾ ಆಗಿದೆ ನಿಮಗೆ? ದೇಹದ ಪಾಠ ಪಕ್ಕಾ ಆಗಿದೆಯಲ್ಲವೇ? ಹಾಗೂ ಆತ್ಮದ ಪಾಠದಲ್ಲಿ ಬಹಳಷ್ಟು ಬ್ರಾಹ್ಮಣ ಮಕ್ಕಳು ಫೇಲ್ ಆಗಿದ್ದಾರೆ. ಭಕ್ತಿ ಮಾರ್ಗದವರು ಪಾಸ್ ಆಗುತ್ತಾರೆ. ಏಕೆಂದರೆ ಮಕ್ಕಳು ಶಾಸ್ತ್ರವನ್ನು ಓದುತ್ತಾ ಕುಳಿತಾಗ ಅವರು ಈ ರೀತಿ ಯೋಚನೆ ಮಾಡುತ್ತಾರೆ, ಒಂದಲ್ಲ ಒಂದು ರೂಪದಲ್ಲಿ ಭಗವಂತ ಬಂದೇ ಬರುತ್ತಾನೆ ಎಂದು ಹೇಳುತ್ತಾರೆ. ನೀವು ಆ ಮಕ್ಕಳಿಗೆ ಒಂದು ಸಾರಿ ಹೇಳಿರಿ, ಇಲ್ಲಿ ಭಗವಂತ ಬರುತ್ತಿದ್ದಾರೆ ಎಂದು. 1 ಸೆಕೆಂಡಿನಲ್ಲಿ ಪಾಠ ಪಕ್ಕಾ ಆಗುತ್ತದೆ. ಆದರೆ ಬ್ರಾಹ್ಮಣ ಮಕ್ಕಳು ಏನು ಹೇಳುತ್ತೀರಿ? ಎಲ್ಲಕ್ಕಿಂತ ಮೊದಲ ಪ್ರಶ್ನೆ ಏನು ಮಾಡುತ್ತೀರಿ? ಹೇಗೆ ಈ ರೀತಿ ಬರುತ್ತಾರೆ ಎಂದು ಪ್ರಶ್ನೆ ಕೇಳುತ್ತೀರಿ. ತಂದೆ ಕೇಳುತ್ತಿದ್ದಾರೆ. ತಂದೆ ಪ್ರತಿಯೊಂದು ಮಕ್ಕಳಿಗೂ ಪ್ರಶ್ನೆ ಮಾಡುತ್ತಾರೆ, ಈ ರೀತಿ ಹೇಗೆ ಬರಲು ಆಗುವುದಿಲ್ಲ? ಇಲ್ಲಿಯ ತನಕ ಎಲ್ಲ ಮಕ್ಕಳು ಈ ರೀತಿ, ಆ ರೀತಿ, ಹೇಗೆ, ಏನು, ಯಾಕೆ ಎನ್ನುವಂತಹ ಪ್ರಶ್ನೆಗಳ ಗೊಂದಲದಲ್ಲಿಯೇ ಬಹಳಷ್ಟು ಸಿಕ್ಕಿಕೊಂಡಿದ್ದೀರಿ. ಆದರೆ ಯಾರೂ ಸಹ ತಂದೆಯನ್ನು ಗುರುತಿಸಿಲ್ಲ. ತಂದೆಯ ಪರಿಚಯ ಇಲ್ಲ. ತಂದೆ ಯಾರಾಗಿದ್ದಾರೆ? ತಂದೆಯನ್ನು ನೋಡಿರಿ. ತಂದೆಯ ಶಕ್ತಿಗಳನ್ನು ನೋಡಿರಿ. ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಆದರೆ ಮಕ್ಕಳು ಏನು ಹೇಳುತ್ತಾರೆ? ತಂದೆ ಸರ್ವಶಕ್ತಿವಂತ ಅಲ್ಲ ಎನ್ನುತ್ತಾರೆ. ತಂದೆಯ ಹತ್ತಿರ ಮಕ್ಕಳ ಧ್ವನಿ ಬರುತ್ತದೆ. ಮಕ್ಕಳು ಹೇಳುತ್ತಾರೆ, ನಾವು ಈಗ ಸರ್ವಶಕ್ತಿವಂತ ಆಗಿದ್ದೇವೆ, ನಾವು ಸರ್ವಶ್ರೇಷ್ಠ ಆಗಿದ್ದೇವೆ, ನಾವು ಪರಮ ಜ್ಞಾನಿಗಳಾಗಿದ್ದೇವೆ ಎಂದು ಮಕ್ಕಳು ಹೇಳುತ್ತಾರೆ. ಇಂತಿಂಥ ಮಕ್ಕಳ ಮಾತುಗಳನ್ನು ತಂದೆ ಕೇಳುತ್ತಾರೆ. ಆಗ ತಂದೆ ಏನು ಹೇಳುತ್ತಾರೆ? ಒಳ್ಳೆಯದು, ಬಂಗಾರದ ನಗರಿ ಕೆಳಗೆ ಹೋಗಿದೆ. ಒಂದು ವೇಳೆ ಆ ನಗರ ಮೇಲಿದ್ದರೆ ಎಲ್ಲರೂ ಮಾಲೀಕರಾಗುತ್ತಿದ್ದರು. ಹಾಗೂ ಈಗ ತಂದೆಯಲ್ಲ, ತಂದೆಯನ್ನು ಯಾರೂ ಸಹ ತಂದೆ ಎಂದು ತಿಳಿದುಕೊಳ್ಳುತ್ತಿರಲಿಲ್ಲ. ಸಮುದ್ರದಿಂದ ಒಂದು ಚಮಚ ನೀರನ್ನು ತೆಗೆದುಕೊಂಡು ಮಕ್ಕಳು ಏನು ಹೇಳುತ್ತೀರಿ? ಅಂದರೆ ಜ್ಞಾನಸಾಗರನಿಂದ ಒಂದು ಚಮಚ ಜ್ಞಾನವನ್ನು ತೆಗೆದುಕೊಂಡು ಮಕ್ಕಳು ಏನು ಹೇಳುತ್ತೀರಿ? ನಾನು ಜ್ಞಾನಸಾಗರ ಆಗಿದ್ದೇನೆ. ತಂದೆ ಏನು ಹೇಳುತ್ತಾರೆ? ಸಾಗರ ಒಬ್ಬರೇ ಆಗಿದ್ದಾರೆ. ತಮ್ಮ ತಂದೆಯನ್ನು ಗುರುತಿಸಿರಿ, ತಂದೆಯ ಪ್ರೀತಿಯನ್ನು ಮಾಡಿರಿ. ತಂದೆಯಿಂದ ಪ್ರಾಪ್ತಿಯಾಗಿದೆಯಲ್ಲವೇ? ಮಕ್ಕಳು ಮಕ್ಕಳೇ ಆಗಿದ್ದಾರೆ. ಆದರೆ ತಂದೆ ಒಬ್ಬರೇ ಆಗಿದ್ದಾರಲ್ಲವೇ? ಇಂದು ತಂದೆಯ ಸಮ್ಮುಖದಲ್ಲಿ ಬರುತ್ತಾ ಸುಸ್ತಾಗಿರುವಂತಹ ಮಕ್ಕಳೇ ಜಾಸ್ತಿ ಕುಳಿತಿದ್ದೀರಿ, ಸುಸ್ತಾಗಿದ್ದೀರಿ ಅಲ್ಲವೇ? ತಂದೆ ಎಲ್ಲ ಮಕ್ಕಳ ಸುಸ್ತನ್ನು ಹೋಗಲಾಡಿಸಲು ಬಂದಿದ್ದಾರೆ. ಹಾಗೂ ಮಕ್ಕಳಿಗೆ ಪ್ರತಿಜ್ಞೆಯನ್ನು ನೆನಪು ಮಾಡಿಸಲು ಬಂದಿದ್ದಾರೆ. ತಂದೆ ಯಾವ ಕಾರ್ಯ ಉಳಿದಿದೆ ಅದನ್ನು ಬೇಗ ಸಂಪನ್ನ ಮಾಡಿ ಪರಮಧಾಮದ ಯಾತ್ರೆಯ ಕಡೆಗೆ ಹೋಗಬೇಕು. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ಈ ಜಗತ್ತಿನಿಂದ ಮೋಹವನ್ನು ತೆಗೆದುಹಾಕಿರಿ. ಆದರೆ ಮಕ್ಕಳು ಉಲ್ಟಾ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದಾರೆ. ಎಷ್ಟು ತಂದೆ ಬೇಡ ಎಂದು ಹೇಳಿದರು,
ಅಷ್ಟೇ ಮಕ್ಕಳು ಅದನ್ನೇ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಈಗ ತಂದೆ ಏನು ಹೇಳುತ್ತಿದ್ದಾರೆ? ಒಂದು ಸಾರಿ ಮತ್ತೆ ತಂದೆ ನೆನಪು ಮಾಡಿಸಲು ಬಂದಿದ್ದಾರೆ. ಈ ಜಗತ್ತಿನಿಂದ ಮೋಹವನ್ನು ತೆಗೆದುಹಾಕಿರಿ. ವಾಪಸ್ ಮನೆಗೆ ಹೋಗುವಂತಹ ಸಮಯ ಬಂದಿದೆ. ಮತ್ತೆ ತಂದೆ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಎಲ್ಲರ ಶೃಂಗಾರ ಮಾಡಲು ಬಂದಿದ್ದಾರೆ. ರೆಡಿಯಾಗಿದ್ದೀರಾ? ರೆಡಿ ಇದ್ದೀರಾ? ಎಲ್ಲರೂ ರೆಡಿ ಇದ್ದೀರಾ? ಎಲ್ಲೆಲ್ಲೋ ಮಕ್ಕಳ ಬುದ್ಧಿ ಯಾವುದೋ ಸಂಬಂಧಗಳಲ್ಲಿ, ಯಾವುದೋ ವಸ್ತುಗಳಲ್ಲಿ ಮಕ್ಕಳ ಬುದ್ಧಿ ಸಿಕ್ಕಿಕೊಂಡಿದೆ. ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ, ಪರಿವರ್ತನೆ ಮಾಡಿಕೊಳ್ಳಿರಿ ಹಾಗೂ ತಮ್ಮ ಗುರಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಯಾವಾಗ ನಾನು ತಂದೆಯ ಮಿಲನ ಮಾಡಿದ್ದೆ, ಆಗ ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆ ಪ್ರತಿಯೊಬ್ಬ ಮಕ್ಕಳು ನೆನಪು ಮಾಡಿಕೊಳ್ಳಿರಿ. ಚೆಕಿಂಗ್ ಮಾಡುವುದರಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡುತ್ತಿಲ್ಲ ತಾನೆ? ನೆನಪು ಮಾಡಿಕೊಂಡಾಗ ಏನು ಸಿಗುತ್ತದೆ? ಚೆಕಿಂಗ್ ಮಾಡಿಕೊಂಡಾಗ ಏನಾದರೂ ಸಿಗುತ್ತದೆ? ಈಗ ಎಲ್ಲವೂ ಹೋಗುತ್ತಿದೆ. ಕೇವಲ ತಂದೆಯ ಮೇಲೆ ಪ್ರೀತಿ ಇರಲಿ. ತಂದೆಯನ್ನು ನೆನಪು ಮಾಡಿರಿ. ಮೊದಲು ಹೇಗೆ ನೆನಪು ಮಾಡುತ್ತಿದ್ದೀರಿ, ಈಗ ಅಷ್ಟೇ ನೆನಪು ಮಾಡಿರಿ. ಈಗ ಚೆಕಿಂಗ್ ಮಾಡುವುದು, ಹುಡುಕುವುದು, ಈ ಹುಡುಕುವಂತಹ ಸಮಯ ಹೋಗಿದೆ. 4 ಕಡೆಯೂ ನೋಡುತ್ತಾರೆ. ಈಗ ಸಂಪೂರ್ಣ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಸಮಯ ಬಂದಿದೆ. ಯಜ್ಞದ ಸಮಾಪ್ತಿಯ ಸಮಯ ಬಂದಿದೆ. ಯಾವಾಗ ಹೇಗೆ ಜಗತ್ತಿನಲ್ಲಿ ಯಜ್ಞವನ್ನು ರಚನೆ ಮಾಡುತ್ತಾರೆ, ಸ್ಥಾಪನೆ ಮಾಡುತ್ತಾರೆ, ಆಗ ಅಂತಿಮ ಸಮಯದಲ್ಲಿ ಏನು ಮಾಡುತ್ತಾರೆ? ಅಂತಿಮ ಸಮಯದಲ್ಲಿ ಯಜ್ಞಕ್ಕೆ ಹಾಕುವಂತಹ ಏನೆಲ್ಲ ವಸ್ತುಗಳು ಇರುತ್ತವೆ ಅದೆಲ್ಲವನ್ನು ಏನು ಮಾಡುತ್ತಾರೆ? ಅದೆಲ್ಲವನ್ನು ಯಜ್ಞಕ್ಕೆ ಹಾಕಿ ಸ್ವಾಹ ಎನ್ನುತ್ತಾರೆ. ಈಗ ಸ್ವಾಹ ಮಾಡುವಂತಹ ಸಮಯ ಬಂದಿದೆ. ಒಂದು ವೇಳೆ ತಾವು ಮಕ್ಕಳು ನಿಮ್ಮ ಸಾಮಗ್ರಿಗಳನ್ನು ಚೆಕ್ ಮಾಡಿಕೊಳ್ಳುತ್ತಾ ಇದರಲ್ಲಿ ಏನು ಕಲಬೆರಕೆ ಆಗಿಲ್ಲ ತಾನೆ ಎಂದು ಚೆಕ್ ಮಾಡುತ್ತಾ ಇದ್ದರೆ ಆಗ ನೀವು ಸ್ವಾಹ ಮಾಡುವಂಥ ಸಮಯವು ಹೊರಟು ಹೋಗುತ್ತದೆ. ಏಕೆಂದರೆ ತಂದೆಯದು ಏನೂ ಹೋಗುವುದಿಲ್ಲ, ಆದರೆ ಮಕ್ಕಳದು ಎಲ್ಲವೂ ಹೊರಟು ಹೋಗುತ್ತದೆ. ತಂದೆ ಹಾಗೂ ತಂದೆಯ ಹತ್ತಿರ ಎಲ್ಲವೂ ಇದೆ. ತಂದೆ ಹೊರಟು ಹೋದಾಗ ಮಕ್ಕಳಿಗೆ ಏನು ಉಳಿಯುತ್ತದೆ? ಸಮಯ ಕಡಿಮೆ ಇದೆ ಹಾಗೂ ಪ್ರತ್ಯಕ್ಷತೆಯ ಸಮಯ ಹತ್ತಿರ ಬಂದಿದೆ. ಈಗ ಎಲ್ಲರೂ ತಮ್ಮ ಸೊಂಟಕ್ಕೆ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳಿರಿ. ಭಾಗ್ಯಶಾಲಿ ಮಕ್ಕಳಾಗಿದ್ದೀರಿ. ತಂದೆ ಸಿಕ್ಕಿದ್ದಾರೆ ಅಲ್ಲವೇ? ಏನು ಆಗಿದೆ, ಏನು ಕಳೆದು ಹೋಯಿತು, ಅದಕ್ಕೆ ಫುಲ್ ಸ್ಟಾಪಿನ ಬಿಂದುವನ್ನು ಇಡಬೇಕು. ಈಗ ಪ್ರತಿಯೊಬ್ಬ ಮಕ್ಕಳ ಕೈಯಲ್ಲಿ ತಂದೆಯ ಧ್ವಜ ಇದೆ ಹಾಗೂ ಪ್ರತಿಯೊಬ್ಬರ ಮನಸ್ಸಿನಿಂದ ನನ್ನ ಬಾಬಾ ಬಂದಿದ್ದಾರೆ ಎನ್ನುವಂತಹ ಘೋಷಣೆ ಬರಬೇಕು. ತಂದೆ ಇಲ್ಲೇ ಇದ್ದಾರೆ, ಎಲ್ಲಿಯೂ ಹೋಗಿಲ್ಲ. ಸಂಗಮ ಯುಗ ಎಲ್ಲಿ ತನಕ ಪೂರ್ಣ ಆಗುವುದಿಲ್ಲ, ಅಲ್ಲಿ ತನಕ ತಂದೆ ತನ್ನ ಮಕ್ಕಳನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಬಲೆ ಈ ಸಭೆಯಲ್ಲಿ ಇಂತಹ ಮಕ್ಕಳು ಕುಳಿತುಕೊಂಡಿದ್ದಾರೆ, ನಾವು ಇಲ್ಲಿ ತಂದೆ ಬರುತ್ತಾರೆ ಎನ್ನುವುದನ್ನು ನಂಬುವುದಿಲ್ಲ ಎನ್ನುವಂತಹ ಮಕ್ಕಳು ಕುಳಿತಿದ್ದಾರೆ. ತಂದೆ ಮಕ್ಕಳಿಗೆ ಏನು ಹೇಳುತ್ತಾರೆ? ನೀವು ಇಂದಲ್ಲ ನಾಳೆ ಒಪ್ಪುತ್ತೀರಿ, ಏಕೆಂದರೆ ತಂದೆ ಬಂದಿದ್ದಾರೆ. ಬಲೆ ನೀವು ಎಲ್ಲಿಯಾದರೂ ತಿರುಗಿಕೊಂಡು ಬನ್ನಿರಿ, ಯಾರ ಹತ್ತಿರವಾದರೂ ಹೋಗಿ ಬನ್ನಿರಿ. ಆ ಮಕ್ಕಳು ಸಹ ನಿಮ್ಮನ್ನು ಇಲ್ಲಿಯೇ ಕರೆದುಕೊಂಡು ಬಂದು ಬಿಡುತ್ತಾರೆ. ಈಗ ಬಲೆ ಸಂಪೂರ್ಣ ವಿಶ್ವದಲ್ಲಿ ಸುತ್ತಿ ಹಾಕಿ ಬನ್ನಿರಿ. ಎಲ್ಲ ಮಕ್ಕಳಿಗೂ ಮುಕ್ತ ಅವಕಾಶ ಇದೆ. ನೀವು ಜಗತ್ತನ್ನು ತಿರುಗಿಕೊಂಡು ಬನ್ನಿರಿ. ಆದರೆ ಅಂತಿಮದಲ್ಲಿ ವಾಪಸ್ ಮನೆಗೆ ಹೋಗುವುದು ಭೋಲಾನಾಥನ ಜೊತೆಗೇನೆ. ಒಂದು ವೇಳೆ ಕೆಲವರು ಹೇಳುತ್ತಾರೆ ಅಲ್ಲಿ ಭೂತ ಬರುತ್ತದೆ ಎಂದು. ತಂದೆ ಹೇಳುತ್ತಾರೆ ಭೂತ ಅಲ್ಲ, ಭೂತನಾಥ ಬಂದಿದ್ದಾರೆ. ತಂದೆಯ ಜೊತೆಗೆ ಒಬ್ಬರೇ ಹೋಗುವುದಲ್ಲ, ತಂದೆಯ ಜೊತೆಗೆ ಸಂಪೂರ್ಣ ವಿಶ್ವವೇ ಹೋಗುತ್ತದೆ. ಒಂದು ವೇಳೆ ಯಾರಾದರೂ ಭೋಲಾನಾಥನ ಯಾತ್ರೆಯನ್ನು ನೋಡಿಲ್ಲ ಎಂದರೆ
ಅವರೂ ನೋಡುತ್ತಾರೆ ಹಾಗೂ ಭೋಲಾನಾಥನ ಯಾತ್ರೆಯಲ್ಲಿ ಜೊತೆಗೆ ಹೊರಡುತ್ತಾರೆ. ಈ ಕಾರ್ಯವನ್ನು ಎಲ್ಲ ಮಕ್ಕಳು ಮಾಡುತ್ತೀರಿ ತಾನೆ? ಸರಿ ತಾನೆ? ಒಳ್ಳೆಯದು. ಎಲ್ಲಿ ತನಕ ಸಂಗಮ ಯುಗ ಇದೆ ಅಲ್ಲಿ ತನಕ ತಂದೆ ಬರುತ್ತಿರುತ್ತಾರೆ, ಮಕ್ಕಳ ಮಿಲನ ಮಾಡುತ್ತಾ ಇರುತ್ತಾರೆ. ತಮ್ಮ ಭಕ್ತರು ತಾವು ಮಕ್ಕಳ ಮಂದಿರದ ಎದುರಿಗೆ ದೊಡ್ಡ ದೊಡ್ಡ ಲೈನಿನಲ್ಲಿ ನಿಂತು ಕಾಯುತ್ತಿದ್ದಾರೆ. ನೀವೆಲ್ಲ ಮಕ್ಕಳು ಈಗ ರೆಡಿಯಾಗಿದ್ದೀರಾ? ರೆಡಿಯಾಗುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆ? ಸಮಯ ತಿಳಿಸುತ್ತೀರಾ? ಎಷ್ಟು ಸಮಯ ಬೇಕು? ಬಹಳ ಬೇಗ ರೆಡಿಯಾಗುತ್ತೀರಾ? ಒಳ್ಳೆಯದು. ನೀವು ಬೇಗ ಬೇಗ ರೆಡಿಯಾಗಬೇಕು. ಅನ್ಯ ಮಕ್ಕಳು, ಯಾವ ಮಕ್ಕಳು ಬೇಗ ಬೇಗ ಆಗುತ್ತಾರೆ? ಪಕ್ಕಾ ರೆಡಿಯಾಗಿದ್ದೀರಾ? ಪರದೆಯನ್ನು ತೆರೆಯಲೇ? ಪರದೆಯನ್ನು ತೆರೆಯಲೇ? ತಂದೆ ಪರದೆಯನ್ನು ತೆರೆದರೆ ಮಕ್ಕಳು ಇನ್ನೂ ರೆಡಿಯಾಗುವುದರಲ್ಲೇ ಬ್ಯುಸಿಯಾಗಿರಬಾರದು. ಈ ರೀತಿ ಆಗಬಾರದು. ತಮ್ಮ ಭಕ್ತರು ನೀವು ರೆಡಿಯಾಗುತ್ತಾ ಇರುವುದನ್ನು ನೋಡಿ ಬೇರೆ ಕಡೆ ಹೋಗಬಾರದು. ನೀವೆಲ್ಲರೂ ರೆಡಿಯಾಗಿದ್ದೀರಾ? ರೆಡಿಯಾಗಿದ್ದೀರಲ್ಲವೇ? ಒಳ್ಳೆಯದು. ಎಲ್ಲ ಮಕ್ಕಳು ರೆಡಿಯಾಗಿದ್ದೀರಾ? ಏಕೆಂದರೆ ಸಮಯ ಬಹಳ ಹತ್ತಿರ ಬಂದಿದೆ. ಒಳ್ಳೆಯದು. ಇಂತಹ ಮುದ್ದಿನ ಮಕ್ಕಳಿಗೆ ಪರಮಧಾಮ ನಿವಾಸಿ ಮಧುಬನ ನಿವಾಸಿ ಬಾಪ್ ದಾದಾರವರ ಇಂತಹ ಮಧುರ ಮಕ್ಕಳಿಗೆ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಮತ್ತೆ ಸಿಗುತ್ತೇನೆ. ವರದಾನ: ಸಿದ್ಧಿ ಸ್ವರೂಪ ಭವ. ಸಿದ್ಧಿ ಸ್ವರೂಪ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂದರೆ, ಯಾರ ಪ್ರತಿಯೊಂದು ಸಂಕಲ್ಪ ಮಾತು ಸಿದ್ಧವಾಗುತ್ತದೆ ಅವರನ್ನು ಸಿದ್ಧಿ ಸ್ವರೂಪರು ಎನ್ನಲಾಗುತ್ತದೆ. ಹಾಗೂ ಆ ಸಿದ್ಧಿಯ ಆಧಾರದ ಮೇಲೆಯೇ ಅವರು ಪ್ರಸಿದ್ಧರಾಗುತ್ತಾರೆ. ತಮ್ಮನ್ನು ತಾವು ಈ ರೀತಿ ಸಿದ್ಧಿ ಸ್ವರೂಪರು ಎಂದು ಅನುಭವ ಮಾಡಿದ್ದೀರೇನು? ಸಿದ್ಧಿ ಸ್ವರೂಪರು ಆಗಬೇಕಾದರೆ ತಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪ ಡ್ರಾಮಾ ಅನುಸಾರವಾಗಿ ಸತ್ಯ ಹಾಗೂ ಸಮರ್ಥವಾಗಿರಬೇಕು. ಇದರಿಂದ ಆಟೋಮೆಟಿಕಲಿ ಅವ್ಯಕ್ತ ಫರಿಷ್ಠಗಳಾಗುತ್ತೀರಿ ಹಾಗೂ ತಮ್ಮ ಸಮಯವೂ ಸಹ ಉಳಿತಾಯವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.